ಬ್ರಿಟಿಷರ ವಿರುದ್ಧ ಹೋರಾಡಿದವರ ಹೆಸರು ಹೇಳುವಾಗ ಈ ಹುಲಿಯ ಹೆಸರನ್ನು ನಾವು ಮರೆತಿದ್ದಾದರೂ ಹೇಗೆ? ನಮಕ್ ಹರಾಮಿ ಮಾತು ನಂಬಿ ಟಿಪ್ಪು ಈ ಹುಲಿಯನ್ನ ಬಂಧಿಸಿಟ್ಟಿದ್ದೇ ತಪ್ಪಾಗೋಯ್ತಾ? ಪೇಶ್ವೆಗಳು ಮದ್ರಾಸಿನ ನಿಜಾಮರು ಸಾಥ್ ನೀಡಿರದೆ ಇದ್ದರೆ ಬ್ರಿಟಿಷರಿಗೆ ಈ ಚನ್ನಗಿರಿಯ ಹುಲಿ ಚಳ್ಳೆಹಣ್ಣು ತಿನ್ನಿಸುತ್ತಲೇ ಇತ್ತು. ಇದು ನಾವು ನೀವು ಮರೆತ ಮರಾಠ ಹುಲಿಯ ಕತೆ. ಶರಣ್ರಿ, ಎಲ್ಲಾರ್ಗೂ ಶರಣು ಶರಣಾರ್ಥಿ. ಈ 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, 3ನೇ ಆಂಗ್ಲೋ ಮೈಸೂರು ಯುದ್ಧಗಳು, 4 ಯುದ್ಧಗಳು ನಡೆದವಲ್ರಿ. ನಾವು ಓದ್ದಂಗ ನಮಗ ತಿಳಿಸ್ದಂಗ 1ನೇ ಮೈಸೂರು ಆಂಗ್ಲ ಯುದ್ಧವನ್ನ ಹೈದರಾಲಿ ಗೆದ್ಕೊಂಡ ಬ್ರಿಟಿಷರ ವಿರುದ್ಧ ಅಂತ ನಾವು ಓದೇವಿ. ನಮ್ಗೆ ಹಂಗ ತಿಳಿಸ್ಯಾರು ಕೂಡ. ಹೌದು, ಸತ್ಯ ಅದು. 1ನೇ ಯುದ್ಧ ಮತ್ತೆ 2ನೇ ಮೈಸೂರು ಆಂಗ್ಲ ಯುದ್ಧಗಳು ನಡೆದಂತ ಸಂದರ್ಭದಲ್ಲಿ ಹೈದರಾಲಿ ಮತ್ತ ಟಿಪ್ಪುಗ ಈ ಒತ್ತಾಸೆಯಾಗಿ ಅಂದ್ರೆ ಬಲವಾಗಿ ಒಂದಿಷ್ಟು ಜನಗಳು ಕೆಲಸ ಮಾಡ್ತಾರೆ. ಅವರ ಸ್ಟ್ರೆಂತ್ ಆಗಿ ಒಂದಿಷ್ಟು ಜನಗಳ ಕೆಲಸ ಮಾಡ್ತಾರ. ಯಾಕೋ ನಮ್ಮ ಇತಿಹಾಸಕಾರರು ಅವ್ರ ಬಗ್ಗೆ ತುಂಬಾ ಬೆಳಕು ಚಲೋ ಪ್ರಯತ್ನವನ್ನ ಮಾಡ್ಲಿಲ್ಲ. ಹೈದರಾಲಿ ಮತ್ತು ಟಿಪ್ಪುವಿಗೆ ಶಕ್ತಿಯಾಗಿ ಯುದ್ಧವನ್ನ ಗೆಲ್ಲೋದಕ್ಕೆ ಕಾರಣವಾಗಿ ಕೊನೆಗೆ ಟಿಪ್ಪುವಿನಿಂದನೇ ಜೈಲ್ ಸೇರಿದಂತಹ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಆ ವ್ಯಕ್ತಿ ಹೆಸರು ಮರಾಠ ಹುಲಿ ದೋಂಡಿಯಾ ವಾಘ್ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಚನ್ನಗಿರಿಗೆ ಸ್ವಾಗತ. ಈಗ ನಾನು ಚನ್ನಗಿರಿ ಕೋಟೆಗೆ ಬಂದಿನಿ ನೋಡೋದಕ್ಕೆ. ಬಸ್ ಸ್ಟ್ಯಾಂಡಿಂದ ಇಳಿದು ಕೋಟೆ ಕಡೆಗೆ ಬರುವಾಗ ಇರ್ತಕ್ಕಂಥ ವೀರಗಲ್ರಿ ಇವು. 2 ವೀರಗಲ್ಗಳದೋ, ಅವಕ್ಕೆಲ್ಲ ಎಣ್ಣೆ ಹಾಕಿರೋದ್ರಿಂದ ಅಲ್ಲಿ ಏನು ಶಿಲಾಶಾಸನ ಐತಿ ಅದು ಕಾಣಿಸಂಗಿಲ್ಲ. ಬಟ್ ಈ ವೀರರು ಪೂಜೆಗೆ ಅರ್ಹರೇ, ಅದರಲ್ಲಿ ಏನು ಮಾಡಿ ಮಾತಿಲ್ಲ. ಇದೊಂದು ಪುರಾತನವಾದಂತಹ ಕಲ್ಯಾಣಿ. ಸ್ವಲ್ಪ ಖುಷಿ ಆಯಿತು, ಸ್ವಚ್ಛಾಗಿ ಇಟ್ಕೊಂಡಾರ. ಇನ್ನೊಂದು ಸ್ವಲ್ಪ ಬೇಜಾರಾಯಿತು, ಹಾಳು ಮಾಡಾಕತ್ಯಾರ ಬಾಟ್ಲ್ಗಳನ್ನೆಲ್ಲ ಎಸ್ದು. ಅಲ್ಲಿ ಕಾಣಿಸಾಕತ್ತೈತಲ್ಲ ಅದು ಕೋಟೆ. ಕೋಟೆಗೆ ಒಂದು ನಿರ್ದಿಷ್ಟವಾದ ಟೈಮಿಂಗ್ ಐತ್ರಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಅದನ್ನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ. ಇದು ಗೇಟು, ಇದನ್ನು ದಾಟ್ಕೊಂಡು ನಾವು ಈಗ ಒಳಗಡೆಯಿಂದ ಕೋಟೆಗೆ ನೋಡೋಕೆ ಹೋಗ್ಬೇಕು. ಸೊ ಈಗ ನಾನು ಕೋಟೆ ಒಳಗಡೆ ಬಂದು ಹೋಗ್ತಾ ಇದ್ದೀನಿ. ಒಂದು ವಿಶಾಲವಾದ ಆಲದ ಮರ, ಅದ್ರ ಕೆಳಗಡೆನೆ ಗೇಟ್ ಐತಿ. ಮತ್ತಿದು ಕೋಟೆಗೆ ಹೋಗ್ತಕ್ಕಿರ್ತಕ್ಕಂತಹ ಮೆಟ್ಲುಗಳು ಅಲ್ಲಿ ಕಾಣಿಸಾಕತ್ತೈತಲ್ಲ ಅದೆಲ್ಲ ಕೋಟೆಯ ಹೊರಗಿನ ಭಾಗ. 1ನೇ ಹಂತದ ಕೋಟೆ, ಇನ್ನ ಒಂದು ಹಂತದ ಕೋಟೆ ಇದ್ರ ಒಳಗೈತಿ. ಈಗ ಸದ್ಯಕ್ಕ ಇದೊಂದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ರಿ, ಹಿಸ್ಟೋರಿಕಲ್ ಮಾನ್ಯುಮೆಂಟ್ ಕಾಯ್ಕೊಂಡು ಇಟ್ಕೊಂಡಾರ. ಈ ಸ್ಥಳ ಏನೈತಲ್ರಿ ಅಂದ್ರ ಈ ಪ್ರದೇಶ ಮೊದಲ ಅಸಂಡಿ ನಾಡು ಅಂತ ಏನ್ ಕರೀತಾರ್ರಿ. ಏನು ಗಂಗರ ಪ್ರಾಂತ್ಯ ಅದು ಅಸಂಡಿ ನಾಡು ಅಂತ ಹೇಳಿ ಅವ್ರ ಅದಿಂದಾಗಿತ್ತು. ಅವ್ರ ನಂತರ ಕಲ್ಯಾಣ ಚಾಲುಕ್ಯರ ಕಾಲದೊಳಗ ಇದು ನುಳಂಬವಾಡಿ ಪ್ರಾಂತ್ಯ ಆಗಿತ್ತು. ಕಲ್ಯಾಣ ಚಾಲುಕ್ಯರ ನಂತರ ಉಚ್ಚಂಗಿ ಪಾಂಡ್ಯರು ಅಂತ ಬರ್ತಾರ್ರಿ. ಆ ಉಚ್ಚಂಗಿ ಪಾಂಡ್ಯರ ಆಡಳಿತದ ಕೂಡ ಈ ಪ್ರದೇಶ ಒಳಪಟ್ಟಿತ್ತು. ಅಲ್ಲೊಂದು ಬುರ್ಜ್ ಐತಿ ಕೋಟೆಗೆ. ಇದು ನೋಡ್ರಿ, ತುಂಬಾ ಹಳೆ ಕಾಲದ ಸ್ಟ್ರಕ್ಚರ್ ಇದು ಕೋಟೆದು. ಇದು ಬಾಗ್ಲು, ಅಲ್ಲೊಂದು ಬತೇರಿ ಅಥವಾ ಬುರ್ಜ್ ಐತಿ. 17ನೇ ಶತಮಾನದೊಳಗ ಈ ಕೆಳದಿಯ ನಾಯಕರ ಅಧೀನಕ್ಕೆ ಒಳಪಟ್ಟಂತಹ ಈ ಪ್ರದೇಶವನ್ನ ಚೆನ್ನಮ್ಮಾಜಿ ಅವರು ತಮ್ಮ ವಶಕ್ಕೆ ಪಡ್ಕೊಂಡು ಇಲ್ಲಿ ಒಂದು ಕೋಟೆಯನ್ನ ಕಟ್ಟಿಸಿ, ಕೋಟೆ ಬಾಗಿಲನ್ನ ದಾಟಿ ಒಳಗೆ ಬಂದಾಗ ಎದುರುಗಡೆ ಅಲ್ಲೊಂದು ಬತೇರಿ ಐತಿ, ಈ ಕಡೆ ಬತೇರಿ ಐತಿ. ಆ ಬತೇರಿಗೆ ಹೋಗ್ಬೋದ್ರಿ, ದಾರಿ ಐತಿ. ಬಟ್ ಈ ಬತೇರಿಗೆಲ್ಲ ಕಂಟಿ ಬೆಳೆದಿರೋದ್ರಿಂದ ಆಗಂಗಿಲ್ಲ. ವಿಶಾಲವಾದ ಕೋಟೆ ಆವರಣ ಐತಿ, ನೋಡೋಣ. ಕೆಳದಿಯ ಚೆನ್ನಮ್ಮಾಜಿ ಇಲ್ಲಿ ಕೋಟೆಯನ್ನ ಕಟ್ಟಿಸಿದ ನಂತರ ಈ ಕೋಟೆಯನ್ನ ತಮ್ಮ ಸಹೋದರಿಗೆ ಬಳವಳಿ ಅಂದ್ರೆ ಗಿಫ್ಟ್ ಆಗಿ ಕೊಡ್ತಾರಂತ. ಆವಾಗ ಇದು ಚನ್ನಗಿರಿ ಆಯಿತು ಅಂತ ಮಾಹಿತಿ ಇರೋದು. ಇದರ ಹಿಂದಿನ ಹೆಸರು ಹುಲಿಕೆರೆ ಅಂತ ಒಂದು ಮಾಹಿತಿ ಕೂಡ ಐತಿ. ಮದಕರಿ ನಾಯಕನ ಸಹಾಯದಿಂದ ಹೈದರಾಲಿ ಕೆಳದಿ ಪ್ರಾಂತ್ಯವನ್ನ ತನ್ನ ವಶಕ್ಕೆ ಪಡ್ಕೋತಾನ. ಆವಾಗ ಈ ಚನ್ನಗಿರಿ ಕೂಡ ಹೈದರಾಲಿಗೆ ಸೇರ್ಕೊಳ್ತದೆ, ಹೈದರಾಲಿ ಆಡಳಿತಕ್ಕೆ ಸೇರ್ಕೊಳ್ತದೆ. ಇದೇ ಚನ್ನಗಿರಿಯಲ್ಲಿ ಜನಿಸಿದ್ದ ಮರಾಠ ಹುಲಿ ದೋಂಡಿಯಾ ವಾಘ್ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ಹೈದರಾಲಿ ಖಾನ್ ಏನಿದ್ನಲ್ರಿ, 1ನೇ ಮೈಸೂರು ಆಂಗ್ಲ ಯುದ್ಧದಲ್ಲಿ ಗೆಲ್ತನ. ಅದಕ್ಕೆ ಪರೋಕ್ಷವಾಗಿ ಶಕ್ತಿಯಾಗಿ ನಿಂತವರಲ್ಲಿ ದೋಂಡಿಯಾ ವಾಘ್ ಕೂಡ ಒಬ್ಬ. ಒಂದು ಸ್ಟ್ರಾಂಗೆಸ್ಟ್ ಬತೇರಿ ಕಟ್ಟ್ಯಾರ. ರೀಸೆಂಟ್ ಆಗಿ ಪ್ಲಾಸ್ಟರ್ ಎಲ್ಲ ಹಾಕಿ ಸ್ಟ್ರಾಂಗ್ ಮಾಡಿ ಇಟ್ಕೊಂಡಾರ. ಥ್ಯಾಂಕ್ ಯು. ನೋಡೋಣ ಇನ್ನ ಏನೇನು ಸಿಗ್ತೈತೆ ಅಂತೇಳಿ. ಹೈದರಾಲಿ ಮರಣ ನಂತರ ದೋಂಡಿಯಾ ವಾಘ್ ಟಿಪ್ಪುವಿಗೆ ತನ್ನ ಸೇವೆಯನ್ನ ನೀಡ್ತಾನೆ. ಮುಂದೊಂದು ದಿನ ಇದೇ ದೋಂಡಿಯಾ ವಾಘ್
ಟಿಪ್ಪುವಿನಿಂದ ಸೆರೆವಾಸವನ್ನು ಕೂಡ ಅನುಭವಿಸಬೇಕಾಗ್ತದೆ. ಮೂರನೇ ಮೈಸೂರು ಆಂಗ್ಲೋ ಯುದ್ಧ ನಡೆಯುತ್ತಿರತಕ್ಕಂತಹ ಕಾಲಘಟ್ಟದಲ್ಲಿ ದೋಂಡ್ಯಾ ಟಿಪ್ಪು ಸೈನ್ಯವನ್ನು ತೊರೆದು ತನ್ನ ಕೆಲವು ಫಾಲೋವರ್ಸ್ ಹಿಂಬಾಲಕರೊಂದಿಗೆ ಸ್ವತಂತ್ರ ಸೇನೆಯನ್ನ ಕಟ್ಕೊಳ್ತಾನೆ. ಈ ಬತೇರಿನ ನೋಡ್ಕೊಂಡು ಈ ಕಡೆ ಹೋಗಂತಾಡ್ರಿ. ಒಂದು ಅತ್ಯದ್ಭುತ ರೋಚಕ ಕಥೆಯನ್ನ ಉಳ್ಳಂತಹ ಕೋಟೆ ಮ್ಯಾಗ ನೋಡ್ರಿ ಅಮರ ಪ್ರೇಮ ಕಹಾನಿ ಬರೆದ್ಬಿಟ್ಟಾರ. ಎರಡು ತರಹದ ಕಲ್ಲುಗಳನ್ನ ಇಲ್ಲಿ ಬಳಕೆ ಮಾಡ್ಯಾರ ನೋಡ್ರಿ. ಇದು ಹಾರ್ಡ್ ಗ್ರಾನೈಟ್ ಕಲ್ಲಿದು, ಅದ್ರ ಮೇಲೆ ಒಂದ್ ಲೇಯರ್ ಏನೈತಲ್ಲ ಇದನ್ನ ನಾವು ಮಟ್ಟಿ ಕಲ್ಲು ಅಂತ ಕರಿತೀವಿ. ಇದೊಂದು ಚೂರು ಸ್ಮೂತ್ ಬರ್ತೈತಿ, ಮಟ್ಟಿ ಪೌಡ್ರ್ ಬೇಸ್ನಾಗ ಇರ್ತೈತಿ ಕಲ್ಲು. ಮತ್ತು ಅದ್ರ ಮೇಲೆ ಹಾರ್ಡ್ ಗ್ರಾನೈಟ್, ಮತ್ತು ಅದ್ರ ಮೇಲೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಇಟ್ಕೊಂಡು ಈ ಬತೇರಿಯನ್ನ ಕಟ್ಟಿರುವಂಥದ್ದು. ಇದು ಲೋಯರ್ ಬತೇರಿ ಇಲ್ಲಿರ್ತಕ್ಕಂಥದ್ದು, ಮತ್ತು ಇದೈತಲ್ರಿ ಇದು ಅಪ್ಪರ್ ಬತೇರಿ. ಇದರ ಮೇಲಿಂದ ಇದನ್ನ ಮಾಡಿರ್ತಕ್ಕಂಥದ್ದು ಬತೇರಿನ. ಇದೆಲ್ಲ ಕೋಟೆ ಒಳಗಡೆ ಇರ್ತಕ್ಕಂಥದ್ದು ಪ್ರದೇಶ. ಮೂರನೇ ಮೈಸೂರು ಆಂಗ್ಲೋ ಯುದ್ಧ 1792 1793 ಕಾಲಘಟ್ಟದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಆಗ್ತದ. ಅದರ ಜೊತೆಗೆ ಆ ಯುದ್ಧ ಅಲ್ಲಿಗೆ ಮುಗೀತದೆ. ಈ ವಿಚಾರ ನಿಮಗೂ ಗೊತ್ತು. ಈ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಟಿಪ್ಪು ಪೇಶ್ವೆಗಳಿಗೆ ನೀಡಿದ್ದ ಪ್ರದೇಶದ ಮೇಲೆ ದೋಂಡ್ಯಾವಾಗ್ ಆಕ್ರಮಣವನ್ನ ಮಾಡೋದಕ್ಕೆ ಮುಂದಾಗ್ತಾನೆ. 1793ರಲ್ಲಿ ಹಾವೇರಿ ಸೌನೂರನ್ನ ತನ್ನ ವಶಕ್ಕೆ ಪಡ್ಕೊಂಡಂತಹ ದೋಂಡ್ಯಾವಾಗ್ ಈ ಆಕ್ರಮಣದಿಂದ ಪೇಶ್ವೆಗಳು ಕಂಗಾಲಾಗ್ತಾರೆ. ಈ ಕಡೆ ಬಂದ್ರೆ ನಮಗ ಒಂದು ಕಂದಕ ಸಿಗ್ತೈತ್ರಿ. ದೋಂಡ್ಯಾವಾಗ್ನನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಕೂಡ ಅವರು ಮಾಡ್ತಾರೆ. ಇನ್ನು ಟಿಪ್ಪು ದೋಂಡ್ಯಾವಾಗ್ನನ್ನ ಹೆಂಗೆ ಬಂಧನದಲ್ಲಿಟ್ಟ ಅನ್ನೋದನ್ನು ಕೂಡ ಹೇಳ್ತೀನಿ. ಇದನ್ನ ರೀಸೆಂಟ್ ಆಗಿ ಮಾಡಿದಾರೋ ಅಥವಾ ಮೊದಲ ಇತ್ತೋ ಗೊತ್ತಿಲ್ಲ. ಒಂದು ನೀರನ್ನ ಹರಿಬಿಟ್ಟಂತಹ ಜಾಗ ಇದು. ಅದಕ್ಕೆ ಎರಡು ಸಂದರ್ಭಗಳನ್ನ ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ. ಮೊದಲನೇದ್ದೇನೆಂದ್ರೆ, ಬತೇರಿನ ನೋಡ್ಕೊಂಡು ಎಲ್ಲ ಕೋಟೆ ಒಳಗಿನ ಜಾಗ, ಅಲ್ಲಿ ದೇವಸ್ಥಾನ ಐತ್ರಿ, ಮೇನ್ ಟೆಂಪಲ್, ಅದು ಬತೇರಿ. ಅಲ್ಲೂ ಕೂಡ ಬತೇರಿ ಐತಿ, ಅಲ್ಲೂ ಕೂಡ ಬತೇರಿ ಐತಿ. ಇಲ್ಲೇನು ಕಾಣಿಸ್ತೈತಲ್ರಿ, ಈ ಹೂವಿಗೆ ಬ್ಯಾರೆ ಬೇರೆ ಭಾಷೆ ಒಳಗಡೆ ಬ್ಯಾರೆ ಬೇರೆ ಹೆಸರು ಅದಾವು. ಗ್ರಾಂಥಿಕವಾಗಿ ಈ ಹೂವಿಗೆ ಸ್ಕಾರ್ಲೆಟ್ ಮಾರ್ನಿಂಗ್ ಗ್ಲೋರಿ ಅಂತ ಕರೀತಾರ. ಮರಾಠಿ ಒಳಗಡೆ ಲಾಲ್ ಫುಂಗ್ಲಿ ಅಂತ ಕರೀತಾರ. ಕನ್ನಡದೊಳಗೆ ಹಳೆ ಬೆಳ್ಳಿ ಅಥವಾ ಕಾಡು ತುಂಬೆ ಅಂತ ಕರೀತಾರ. ತಮಿಳ್ನೊಳಗೆ ಕನವಳಿಕ ಕೋಡಿ ಅಂತ ಕರೀತಾರೆ. ತೆಲುಗು ಒಳಗೆ ಅಡವಿ ಕಾಶಿರತ್ನಂ ಅಂತ ಕರೀತಾರೆ. ಮಲಯಾಳಂನೊಳಗ ಸೂರ್ಯಕಾಂತಿ ಅಂತ ಕರೀತಾರೆ. ಮತ್ತ ಆ ಹೂವಿಗೆ ನಿಮ್ಮ ಆಡು ಭಾಷೆ ಒಳಗಡೆ ಏನಂತ ಕರಿತೀರಿ ಅನ್ನೋದನ್ನ ಮರಿದೆ ಕಮೆಂಟ್ ಮಾಡ್ರಿ. ಈ ತರ ಬಂದಾಗ ಯಾರೇ ಬಂದ್ರು ಕೂಡ ಹಿಂಗ ಗಲೀಜ್ ಮಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಆ ಬತೇರಿನ ನೋಡ್ಕೊಂಡು ಇಲ್ಲೈತಲ್ಲ ದಾರಿ, ಇದ್ರ ಮೇಲೆ ನಾವು ಹೋಗ್ಬೇಕೀಗ. ಇದು ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಮೇಲಕ್ಕೆ. ಸೊ ಇದು ದೇವಸ್ಥಾನದ ಆವರಣ, ಇಲ್ಲಿಗೆ ಬಂದೇವಿ. ಇದು ದೇವಸ್ಥಾನದ ಆವರಣದಾಗಿರ್ತಕ್ಕಂಥದ್ದೊಂದು ಶಿಲಾಶಾಸನ, ಕನ್ನಡದೊಳಗಡೆನೆ ಐತಿ. ಮತ್ತಿದೊಂದು ವುಡ್ಡಲ್ಲಿ ಮಾಡಿರ್ತಕ್ಕಂತಹ ರಥ, ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇದು ರಥ. ನೋಡೋಣ ಏನೇನೈತಿ ಅಂತ. ಬಹಳ ಹಳೇದಿದು. ಆಂಜನೇಯ ಗಂಡ ಬೈರುಂಡ, ಮೈಸೂರು ಸಿಂಹಾಸನದ ಮೈಸೂರು ಲಾಂಛನ ಆಡಳಿತಂದು. ಮೇಲಕ್ಕೆ ಬಂದ್ರೆ ಅಷ್ಟದಿಕ್ಪಾಲಕರು ಇರ್ಬೇಕು ಇವರು. ಇದು ಕೋಣ ಆಕೃತಿ ಐತಿ, ಐ ಥಿಂಕ್ ಯಮ ಇರ್ಬೇಕೇನೋ. ಬಂದರೆ ಈ ಕಡೆ ಒಂದು ಮೂರ್ತಿಗಳು, ಇಲ್ಲೊಂದು ಟಗರಿನ ಮೇಲೆ ಕೂತಿರ್ತಕ್ಕಂಥದ್ದು, ಇದು ಕೂರ್ಮದ್ದು, ಮತ್ಸ್ಯ, ಇದೇನಂತ ಗೊತ್ತಾಗ್ಲಿಲ್ಲ. ಇಂದ್ರ, ಇಲ್ಲಿ ಆನೆ ಇದೆ, ಆನೆ ಮೇಲೆ ಕೂತಿರ್ತಕ್ಕಂಥದ್ದು ಇಂದ್ರ. ವಾದಕಿಯರು ಅಲ್ಲ, ಇದು ಕೃಷ್ಣ. ಮತ್ತಿದು ಕಾಮಧೇನು ನೋಡ್ರಿ. ಇದೇನೋ ಗೊತ್ತಾಗ್ಲಿಲ್ಲ, ಇದು ಕೂಡ ಗೊತ್ತಾಗ್ತಿಲ್ಲ ಏನಂತ ಹೇಳಿ. ಅದು ಬಿಟ್ರ ಇಲ್ಲಿ ಕುದುರೆ ಮೇಲೆ ಒಬ್ರು ಕೂತಿರ್ತಕ್ಕಂಥದ್ದು. ಬಲರಾಮ ಇರಬೇಕು ಇಲ್ಲಿ
ಅವನ ಕೈಲಿ ನೇಗಿಲಿದೆ ನೋಡ್ರಿ, ಅದು ಅವ್ನ ಸಿಂಬಲ್ ಬಲರಾಮಂದು. ಹಂಗೆ ಬಂದ್ರೆ ಇಲ್ಲೂ ಕೂಡ ಒಂದಿಷ್ಟು ಇದಾವೆ, ಗೊತ್ತಾಗ್ತಿಲ್ಲ ಏನಂತ ಇದು. ಆಮೇಲೆ ಇಲ್ಲಿ ವಿಷ್ಣು ಇದೆ, ವಿಷ್ಣುವಿನ ಅವತಾರ. ಕಂಪ್ಲೀಟ್ ಆಗಿ ವುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು ಗಣೇಶ. ಇದೊಂದು ತೇರು ಹಳೆ ಕಾಲದ್ರಿ. ಇದು ಕೋಟೆಯ ಮಧ್ಯಭಾಗದಾಗ ಇರ್ತಕ್ಕಂತಹ ಒಂದು ಬತೇರಿ ರೀ. ಇಲ್ಲಿಂದ ಸುತ್ತಲೂ ನಾವು ಊರನ್ನು ನೋಡ್ಬೋದು. ಈ ಬತೇರಿ ಮತ್ತು ಅರಳಿ ಮರದ ಕೆಳಗಡೆ ಇಷ್ಟು ಪ್ರಶಾಂತವಾದ ವಾತಾವರಣ ಐತಂದ್ರೆ ರೀ, ಇಲ್ಲಿ ಬಂದ್ರೆ ಎಷ್ಟೋ ನೆಮ್ಮದಿ ಸಿಕ್ಕಂಗೆ ಆಕೈತಿ. ಅದ್ಭುತವಾಗಿದೆ ಈ ಪ್ಲೇಸ್ ಅಂತೂ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ರಾಯ್ತು ಅಂತ ಕೂತಿದ್ದು ನಾನು 1 ಅವರ್ ನಿದ್ದೆ ಮಾಡಿದ್ದೆ. ಅದು ಹೆಂಗೆ ನಿದ್ದೆ ಮಾಡಿದ್ನೋ ನನಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ನೋಡ್ಕೊಂಡ್ ಬಂದ್ಮೇಲೆ ನಮ್ಗೆ ಇಲ್ಲಿ ಕರಿಯನ್ನ ಕೆಂಚನ್ನ ದೇವಸ್ಥಾನ ಸಿಗುತ್ತೆ ಬರ್ರಿ. ನೋಡ್ರಿ, ಕರಿಯನ್ನ ಕೆಂಚನ್ನ. ಅಲ್ಲಿ ಮ್ಯಾಲಿರೋದು ಕೋಟೆ ರಂಗನಾಥ ಅಥವಾ ಬೇಟೆ ರಂಗನಾಥ ಅಂತನೂ ದೇವಸ್ಥಾನಕ್ಕೆ ಕರೀತಾರೆ. ಅಲ್ಲಿ ಹೋಗೋಣ. ಸ್ವಲ್ಪ ಒಂದಿಷ್ಟು ಮೆಟ್ಲುಗಳದಾವ್ರಿ, ಅವ್ನು ಹತ್ಕೊಂಡು ಮೇಲಕ್ಕೆ ಬರಬೇಕು. ಈಗೇನು ದೇವಸ್ಥಾನ ನೋಡ್ತೀವಲ್ರಿ, ಇದು 18ನೇ ಶತಮಾನಕ್ಕೆ ಸೇರಿದಂತ ದೇವಸ್ಥಾನ. ಇದು ಈ ರಂಗನಾಥ ಸ್ವಾಮಿಗೆ ಬೇಟೆ ರಂಗನಾಥ ಸ್ವಾಮಿ ಅಂತಾನೂ ಕರೀತಾರ. ಕೈಯಲ್ಲಿ ಬಿಲ್ಲು ಬಾಣ ಹಿಡಿದಿರೋದಕ್ಕೆ ಬೇಟೆ ರಂಗನಾಥ ಸ್ವಾಮಿ ಅಂತ ಕರೀತಾರ. ಈಗ ಇದನ್ನ ಕೋಟೆ ರಂಗನಾಥ ಸ್ವಾಮಿ ಅಂತಾನು ಕರೀತಾರ. ದೇವಸ್ಥಾನ ಸುಮಾರು 18ನೇ ಶತಮಾನಕ್ಕೆ ಸೇರಿದ್ದು ಅಂತ ಒಂದು ಅಂದಾಜು ಮಾಡ್ಲಾಗೈತಿ. ದೇವಸ್ಥಾನದೊಳಗೆ ಬಂದ್ರೆ ಒಂದು ನವರಂಗ ಮಂಟಪ, ಗರ್ಭಗುಡಿ ಒಳಗಡೆ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ನೋಡ್ಬೋದು, ಅಲಂಕಾರ ಮಾಡ್ಯಾರ. ದೊಂಡ್ಯಾವಾಗ್ನನ್ನ ಟಿಪ್ಪು ಸುಲ್ತಾನ್ ಯಾಕೆ ಬಂಧನದಲ್ಲಿಡಬೇಕಾಯ್ತು ಅನ್ನೋದಕ್ಕೆ ಒಂದು ಕಾರಣ, ಮಹಾಬಿಲ್ ಹಸನ್ ಎಂಬ ಒಬ್ರು ಪುಸ್ತಕವನ್ನ ಬರೀತಾರೆ, ಹಿಸ್ಟ್ರಿ ಆಫ್ ಟಿಪ್ಪು ಸುಲ್ತಾನ್ ಅಂತ ಹೇಳಿ. ಅದರಲ್ಲಿ ಹೇಳಿರೋ ಅಂಶಗಳ ಪ್ರಕಾರ ಪೇಶ್ವೆಗಳು ದೊಂಡ್ಯಾವಾಗ್ನನ್ನ ಬಂಧಿಸಿ ನಂತರ ಅವನನ್ನ ಟಿಪ್ಪುವಿಗೆ ಹಸ್ತಾಂತರ ಮಾಡ್ತಾರ. ಜೂನ್ ತಿಂಗಳ 1794ರಲ್ಲಿ ದೊಂಡ್ಯಾವಾಗ್ ಶ್ರೀರಂಗಪಟ್ಟಣಕ್ಕೆ ಬರಬೇಕಾಗ್ತೈತಿ. ದೊಂಡ್ಯಾ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡು ಮಲಿಕ್ ಜಹಾನ್ ಖಾನ್ ಎಂಬ ಹೆಸರನ್ನ ಪಡ್ಕೋತಾನ ಅನ್ನೋ ಮಾಹಿತಿ ಕೂಡ ಅಲ್ಲೈತಿ. ಫಸ್ಟ್ ಲೇಯರ್ ಆಫ್ ಫೋರ್ಟ್ ಇದು, ಸೆಕೆಂಡ್ ಲೇಯರ್ ಇದು, 2 ಲೇಯರ್ ಕೋಟೆ ಇಲ್ಲಿ ನಾವು ನೋಡ್ಬೋದು. ಶೀಘ್ರದಲ್ಲೇ ದೊಂಡ್ಯಾವಾಗ್ ಮತ್ತು ಟಿಪ್ಪುವಿಗೆ ಒಂದು ಅಸಮಾಧಾನ ಉಂಟಾಗಿ ಟಿಪ್ಪು ದೊಂಡ್ಯಾನನ್ನ ಜೈಲಿಗೆ ಹಾಕ್ತಾನ. ಆದ್ರ ಟಿಪ್ಪುವಿಗೆ ದೊಂಡ್ಯಾನನ್ನ ಬಿಡುಗಡೆ ಮಾಡಿ ಅವಂಗೊಂದು ಅಧಿಕಾರ ಕೊಡಬೇಕು ಅನ್ನೋದು ಮನಸ್ಸಲ್ಲಿದ್ರೂ ಕೂಡ ಈ ನಮಕ್ ಹರಾಮ್ ಮೀರ್ ಸಾದಿಕ್ ಇರ್ತಾನಲ್ರಿ, ಅವ ಟಿಪ್ಪುವಿಗೆ ಕಿವಿ ಚುಸ್ತಾನ. ಏನಂತಂದ್ರ ದೊಂಡ್ಯಾ ಒಬ್ಬ ಅಪಾಯಕಾರಿ ವ್ಯಕ್ತಿ, ಅವನು ಜೈಲಲ್ಲೇ ಇರಬೇಕು, ಹೊರಗಡೆ ಬರಬಾರ್ದು ಅಂತ ಟಿಪ್ಪುಗೆ ಹೇಳ್ತಾನೆ. ಅಲ್ಲಿಗೆ ದೊಂಡ್ಯಾವಾಗನ ಸೆರೆವಾಸ ಮತ್ತೆ ಮುಂದುವರಿತೈತಿ. ಇದು ಮೇನ್ ವಾಟರ್ ಸೋರ್ಸ್ ರೀ ಕೋಟೆಗೆ ಇರ್ತಕ್ಕಂಥದ್ದು. ಇದು ಎಲ್ಲ ಕಡೆಯಿಂದ ನೀರು ಬಂದು ಅಲ್ಲಿ ಜಮಾ ಆಗ್ತಿತ್ತು ಅನ್ಸ್ತು ಮೊದಲು. ಇದು ದೇವಸ್ಥಾನ, ಇದು ಬುರ್ಜ್ ಬತೇರಿ. ಮತ್ತೊಂದು ಮಾಹಿತಿ ಪ್ರಕಾರ ಏನೈತ್ರಿ, ಪೇಶ್ವೆಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಟಿಪ್ಪುವಿನ ನೆರವನ್ನ ದೊಂಡ್ಯಾವಾಗ್ ಕೇಳಿರ್ತಾನ. ಆದ್ರೆ ಈ ಕಡೆಯಿಂದ ನಾವು ಬರಬಹುದ್ರಿ. ಟಿಪ್ಪು ಅವನನ್ನ ಮತಾಂತರಕ್ಕ ಸೂಚಿಸ್ತಾನ. ಇದಕ್ಕೆ ಒಪ್ಪದ ದೊಂಡ್ಯಾವಾಗ್ನನ್ನ ಬಂಧಿಸಿ ಶ್ರೀರಂಗಪಟ್ಟಣ ಜೈಲಿನಲ್ಲಿ ಇಟ್ಟಿದ್ದ ಅನ್ನೋದು ಬೇರೆ ಬೇರೆ ಅವರ ಮಾಹಿತಿಗಳಿಂದ, ಬೇರೆ ಬೇರೆ ಆಡು ಮಾತುಗಳಿಂದ ನಾವು ಅದನ್ನ ತಿಳ್ಕೊಬಹುದು. ಒಟ್ಟಾರೆಯಾಗಿ ದೊಂಡ್ಯಾವಾಗ್ನನ್ನ ಟಿಪ್ಪು ಬಂಧಿಸಿಟ್ಟಿದ್ದು ಸತ್ಯ. ಅದಕ್ಕಿದ್ದ 2 ಕಾರಣಗಳನ್ನು ಹೇಳಿದ್ದೀನಿ. ಈ ಬಗ್ಗೆ ಇತಿಹಾಸಕಾರರು ಖಚಿತಪಡಿಸ್ಬೇಕು. ಮುಂದೆ ಇದೇ ದೊಂಡ್ಯಾವಾಗ್ ಬ್ರಿಟಿಷರ ನಿದ್ದೆ ಕೂಡ ಗೆಡಿಸ್ತಾನ. ಅವನ ಕ್ರಾಂತಿ ಬಗ್ಗೆನೂ ಹೇಳ್ತೀನಿ ನೋಡ್ರಿ. ಈ ಕಡೆಯಿಂದ ದೇವಸ್ಥಾನದಿಂದ ಇಳಿದು ಬರ್ಬೋದು. ಇಲ್ಲಿ ಇಳಿದು ಬಂದ್ರ ಇಲ್ಲೊಂದು ಗುಹೆ ಐತಿ, ಕೇವ್ ಐತಿ ಒಳಗಡೆ. ನೋಡೋಣ ತಡ್ರಿ ಏನೈತಿ ಅಂತೇಳಿ. ಇಳಿತಿದ್ದೀನಿ ಕೆಳಗಡೆ. ಓಹೋ, ಕವಿ ಇದ್ದಂಗೆ ಐತಿ. ಅಲ್ಲಿಂದ ಬಂದ್ರ ಇಲ್ಲೈತಿ ನೋಡ್ರಿ, ಅದ್ಭುತವಾಗಿ ಐತಿ ಅಂತ. ಇದಂತೂ ಹೆಂಗ್ ಕಟ್ಟಾರ ನೋಡ್ರಿ, ಇವೆಲ್ಲ ಕಲ್ರಿ. ಇವು ಕಲ್ಲು ಅಡ್ಡ ಇಟ್ಟು ಹಿಂಗೆ ಇದ್ರ ಮೇಲೆ ಕ್ವಾಟಿನ ಕಟ್ಟಾರ. ಇಲ್ಲೂ ಕೂಡ ಕಲ್ಲ ಇಟ್ಟು ಕ್ವಾಟಿ ಕಟ್ಟಾರ. ಇಲ್ಲಿ ಹೋದ್ರ, ಇಲ್ಲಿಂದ ಹೊರಗೆ ಬಂದ್ರ
ಅಲ್ಲಿ ಆವಾಗ ನೋಡಿದ್ವಲ್ರಿ ಒಂದು ಬಾವಿ ಹೊಕ್ಕಿ. ಸೊ ಈಗ ನಾ ಇಲ್ಲಿಂದ ಹೊರಗಡೆ ಬಂದಿದ್ರೆ ಅದೆಲ್ಲ ಕೋಟೆ ಗೋಡೆ ಮೇಲೆ ಫಸ್ಟ್ ಟಾಪ್ ಲೇಯರ್ ವಾಲ್ ಅದು ಫೋರ್ಟ್ದು. ಮತ್ತು ಇದು ನೀರಿನ ಮೂಲ. ಇದನ್ನ ನೋಡ್ಕೊಂಡು ಮೇಲೆ ಬಂದು ಮತ್ತೆ ಈ ಕಡೆ ಹೋಗೋಣ. ಸೊ ಇಲ್ಲಿಂದ ಬಂದ ಮೇಲೆ ಇಲ್ಲೊಂದು ನೀರಿಂದು ಕೊಳರಿ, ನೀರಿಗಾಗಿ ಮಾಡಿರ್ತಕ್ಕಂಥದ್ದು. ಅದೊಂದು ಬತ್ತೀರಿ ಇಲ್ಲಿ ಆಮೇಲೆ ಹೋಗೋಣ. ಇಲ್ಲಿ ಹೋಗೋದಾದ್ರೆ ಆ ಮೆಟ್ಲು ಹಿಡ್ಕೊಂಡು ಹಿಂಗೆ ಸ್ಟ್ರೇಟ್ ಹೋದ್ರೆ ನಾವು ನೀರಿನ ಮೂಲಕ ಹೋಗ್ತೀವಿ. ಹೇಳೋದು ಮೆಟ್ಲನ್ನು ಇಳ್ಕೊಂಬಂದ್ರೆ ಇದು ನೋಡ್ರಿ ಕೋಟೆ ಗೋಡೆ ಓಲ್ಡ್ ಸ್ಟೈಲು. ಇದು ಕಲ್ಲಿನ ಮೆಟ್ಲು ಇಳಿದು ಹೋಗೋದಕ್ಕೆ ಅಲ್ಲಿ ತನಕ. ಬೃಹತ್ ಆದ ನೀರಿನ ಮೂಲ ಇದು. ಅಷ್ಟು ದೊಡ್ಡದೈತೆ ಅಂತಂದ್ರೆ ಅದ್ಭುತವಾಗೈತೆ. ಬಟ್ ನಮ್ಮ ಜನಗಳು ಅದೇ ಕೆಲಸ ಮಾಡ್ತಾರೆ. ಎಲ್ಲಿ ಬೇಕಲ್ಲಿ ಬಾಟ್ಲ್ಗಳನ್ನ ಎಸ್ದು ಗಲೀಜು ಮಾಡಿ ಹೋಗ್ಯಾರ. 4ನೇ ತಾರೀಕು ಮೇ ತಿಂಗಳು 1799ರಲ್ಲಿ ಟಿಪ್ಪು ಸಾಯ್ತಾನೆ. ಇದೇ ಸಂದರ್ಭದಲ್ಲಿ ಬಂಧನದಲ್ಲಿದ್ದಂತಹ ದೋಂಡಿಯಾವಾಗ್ ಜೈಲಿನಿಂದ ತಪ್ಪಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೋಕಲ್ ಗಾಯ್ಸ್ ಇದ್ರೆ ಅವ್ರ ಜೊತೆನ ಈ ಹೊಂಡ ನೋಡ್ಕೊಂಡು ಈಗ ಮತ್ತೆ ಮ್ಯಾಲೆ ಹೋಗಿ ಈ ಕಡೆ ಕೋಟೆ ಮೇಲೆ ಬರ್ಬೇಕು. ಹೋಗೋಣ ಏನಿದೆ ಅಂತ. ಆ ನೀರಿನ ಮೂಲನ ನೋಡ್ಕೊಂಡು ಮತ್ತೆ ಬಂದು ನಮ್ಮ ಎಡಗಡೆ ಹೋಗ್ಬೇಕು. ಶ್ರೀರಂಗಪಟ್ಟಣ ಜೈಲಿನಿಂದ ತಪ್ಪಿಸಿಕೊಂಡಂತಹ ದೋಂಡಿಯಾವಾಗ್ ಸೀದಾ ಹೋಗಿದ್ದು ಈಗಿನ ಶಿವಮೊಗ್ಗದ ನಗರ ಪ್ರದೇಶಕ್ಕೆ. ಮತ್ತು ಅಲ್ಲೇ 5,000 ಬಲದ ಸೈನ್ಯವನ್ನು ಕಟ್ಕೋತಾನ. ಶಿವಮೊಗ್ಗ ನಗರ, ಚಂದ್ರಗುತ್ತಿ ಸೇರಿದಂಗೆ ಆ ಸುತ್ತಮುತ್ತಲ ಪ್ರದೇಶಗಳೇನಿದ್ವಲ್ಲ ಅವನ್ನೆಲ್ಲವನ್ನು ವಶಪಡಿಸ್ಕೋತಾನ. ಇಲ್ಲೊಂದು ಲೋಯರ್ ವಾಲ್ ಐತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದು ಬತೇರಿ ಐತಿ. ಹಂಗ ನೋಡ್ಕೊಂಡು ಹೋದ್ರೆ ಅಲ್ಲೊಂದು ಬತೇರಿ ಐತಿ ಎಣ್ಣೆಗ. ಮೋಸ್ಟ್ಲಿ ಇಲ್ಲಿ ನೋಡ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ. ಕಿತ್ತೂರನ್ನು ಕೂಡ ವಶಪಡಿಸ್ಕೋತಾನೆ, ಸವಣೂರನ್ನು ವಶಪಡಿಸ್ಕೋತಾನೆ. 1ನೇ ತಾರೀಕು ಮೇ ತಿಂಗಳ 1800ರಲ್ಲಿ ಡಂಬಳವನ್ನು, ಅಂದರೆ ಈಗಿನ ಗದಗ ಜಿಲ್ಲೆ ಇರ್ತಕ್ಕಂಥ ಡಂಬಳವನ್ನು ಸೀಸ್ ಮಾಡ್ತಾನೆ ದೋಂಡಿಯಾವಾಗ್. ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕಾಗಿ ದೋಂಡಿಯಾವಾಗ್ಗೆ ಅಪಾರ ಬೆಂಬಲ ಸಿಕ್ತು. ದೌಲತ್ ರಾವ್ ಸಿಂಧಿಯಾ ಮತ್ತು ಕೊಲ್ಲಾಪುರದ ರಾಣಿ ಕೂಡ ದೋಂಡಿಯಾವಾಗ್ಗೆ ಅಪಾರ ಬೆಂಬಲವನ್ನು ಅವಾಗ ಕೊಟ್ಟಿದ್ರು. ಇನ್ನು ಸೊಲ್ಲಾಪುರದ ರಾಜ ತುರ್ತು ಪರಿಸ್ಥಿತಿಯಲ್ಲಿ, ಎಮರ್ಜೆನ್ಸಿಯಲ್ಲಿ ಮೀಸಲು ರಿಸರ್ವ್ ಸೈನ್ಯವನ್ನಾಗಿ ದೋಂಡಿಯಾವಾಗ್ಗೆ 1,000 ಕಾಲಾಳು 400 ಕುದುರೆಗಳನ್ನು ಕೊಟ್ಟಿದ್ದಂತೆ. ದೌಲತ್ ರಾವ್ ಸಿಂಧಿಯಾ ಕೂಡ ದೋಂಡಿಯಾವಾಗ್ನ ಸಾಮರ್ಥ್ಯಕ್ಕೆ ಮೆಚ್ಚುಗೆಯಾಗಿ ಒಂದು ಪಲ್ಲಕ್ಕಿಯನ್ನು ಕೂಡ ಕೊಟ್ಟಿದ್ದ. ಇನ್ನು ದೋಂಡಿಯಾನನ್ನ ಹತ್ತಿಕ್ಕಬೇಕು ಅಂತ ಹೇಳಿ ಬ್ರಿಟಿಷರಿಗೆ ಪೇಶ್ವೆಗಳು ಸಾಥ್ ನೀಡಿದ್ರು. ನಿಜಾಮರು ಕೂಡ, ಮದ್ರಾಸಿನ ಸರ್ಕಾರದ ನಿಜಾಮರು ಕೂಡ ಸಾಥ್ ನೀಡಿದ್ರು. ಅಲ್ಲಿ ಮದ್ರಾಸ್ ಸರ್ಕಾರದ ಕಾರ್ಯದರ್ಶಿ ಜೋಸಿಯಾ ವೆಬ್ ಅನ್ನೋರು ಒಂದು ಪತ್ರವನ್ನ ಬರೀತಾರೆ ಬ್ರಿಟಿಷರಿಗೆ. ದೋಂಡಿಯಾವಾಗ್ ಎಲ್ಲಿ ಸಿಕ್ಕರು ಆತನನ್ನ ಬೆನ್ನಟ್ಟಿ ಮೊದಲ ಮರಕ್ಕೆ ನೇತ್ ಹಾಕಬೇಕು ಅಂತ ಬರೀತಾರೆ. ಇಷ್ಟು ಸಪೋರ್ಟು ಬ್ರಿಟಿಷರಿಗೂ ಇತ್ತು. ಮೇ ತಿಂಗಳು 24ನೇ ತಾರೀಕು 1800ರಲ್ಲಿ ಈ ಪತ್ರವನ್ನ ಬರೀತಾರೆ. ಕೆಲವೊಂದ್ ಕಡೆ ಸಿಕ್ಕಾಪಟ್ಟೆ ಹುಲ್ಲು ಪೊದೆ ಬೆಳೆದೈತಿ, ದಾರಿ ಕಾಣಂಗಿಲ್ಲ. ಸೊ ಇಲ್ಲೊಂದು ಲೋಯರ್ ವಾಲ್ನ ಇನ್ನೊಂದು ಬತೇರಿ ನೋಡ್ರಿ. ಇದು ಕೋಟೆ ಗೋಡೆ. ಇದನ್ನ ಪ್ರೊಟೆಕ್ಟ್ ಮಾಡಕ್ ಟ್ರೈ ಮಾಡಿದಾರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು. ಬ್ರಿಟಿಷ್ ಸರ್ಕಾರದ ಪರ ಗೂಢಚರ್ಯ ಮಾಡ್ತಿರ್ತಕ್ಕಂತಹವರು ಈ ದೋಂಡಿಯಾವಾಗ್ಗೆ ಸಂಬಂಧಿಸಿದ ಪ್ರತಿಯೊಬ್ಬರ ಮೇಲೂ 24/7 ನಿಗಾ ಇಟ್ಟಿದ್ರಂತೆ. ಆಗಿದ್ದಾಗ್ಲಿ ದೋಂಡಿಯಾನನ್ನ ಹಿಡಿಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದು. ಸೊ ಇವೆಲ್ಲ ಗನ್ ಹೋಲ್ ಪಾಯಿಂಟ್ಗಳು ಆಸ್ ಯೂಶುವಲ್. ದೋಂಡಿಯಾವಾಗ್ನ ಕ್ರಾಂತಿಕಾರಿಯಿಂದಾಗಿ ನಿದ್ದೆಗೆಟ್ಟಂತಹ ಬ್ರಿಟಿಷರು ಅವನ ವಿರುದ್ಧ 2 ತುಕಡಿಗಳನ್ನು, ಯುದ್ಧ ತುಕಡಿಗಳನ್ನು ಕಳಿಸ್ತಾರ. ಒಂದು ಹಾಸನಕ್ಕೆ, ಇನ್ನೊಂದು ಚಿತ್ರದುರ್ಗಕ್ಕೆ. ಅವೆರಡೂ ಕೋಟೆಗಳನ್ನು ಬ್ರಿಟಿಷರು ವಶಪಡಿಸ್ಕೋತಾರೆ. ದೋಂಡಿಯಾವಾಗ್ನ ವಿರುದ್ಧ ಇದೇ ಚನ್ನಗಿರಿ ಕೋಟೆ ಬಳಿ ನಡೆದಂತಹ ಮತ್ತೊಂದು ಯುದ್ಧದಲ್ಲಿ ದೋಂಡಿಯಾವಾಗ್ನ ಸುಮಾರು 40 ಅನುಯಾಯಿಗಳು ಏನಿದ್ರಲ್ರಿ ಅವರನ್ನ ಬ್ರಿಟಿಷರು ಕೊಲ್ತಾರ. ಮತ್ತು ಇನ್ನ 40 ಜನರನ್ನ ಸೆರೆ ಹಿಡ್ಕೊಂಡು ಹೋಗ್ತಾರ. ಜುಲೈ 1799 ಅಂತ್ಯದ ವೇಳೆಗೆ
ಶಿವಮೊಗ್ಗ ಮತ್ತು ಹೊನ್ನಾಳಿಯನ್ನ ಈ ಬ್ರಿಟಿಷರು ವಾಪಸ್ ದೋಂಡ್ಯಾನಿಂದ ಪಡ್ಕೋತಾರೆ ಯುದ್ಧ ಮಾಡಿ. ಸೊ ಹಿಂದ್ಗಡೆ ನೋಡ್ಕೊಂಡು ಮತ್ತೆ ವಾಪಸ್ ಈ ಕಡೆಯಿಂದ ನೆಲ ಹಿಂಗೆ ಬಂದು ಈಗ ಸ್ಟ್ರೇಟ್ ಹೊಂಟೀನಿ. ಮುಂದೆ ಸಿಗುತ್ತೆ ನೋಡೋಣ. ಒಂದು ವಿಶಾಲವಾದ ನೀರಿನ ಸಂಗ್ರಹ ಸ್ಥಳ ಇದು. ಇದರಿಂದ ಏನು ಉತ್ಸಾಹ ಕಳೆದುಕೊಳ್ಳದಂತಹ ದೋಂಡಿಯಾವಾಗ್ ಸೈನ್ಯವನ್ನ ಮತ್ತೆ ಒಟ್ಟುಗೂಡಿಸ್ತಾನೆ. ಆಗಸ್ಟ್ ತಿಂಗಳು 1799ರಲ್ಲಿ ಶಿಕಾರಿಪುರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ, ಮತ್ತೆ ಬ್ರಿಟಿಷರ ವಿರುದ್ಧ ಕೂಡ ಸೋಲ್ತಾನೆ. ಒಂದು ಬತ್ತೇರಿ ಮೇಲೆ ಹೊಂಟೇನೀಗ. ಇದು ಕೂಡ ಒಂದು ಬತ್ತೇರಿ, ವಿಶಾಲವಾಗಿರ್ತಕ್ಕಂಥದ್ದು. ಸ್ಕ್ವೇರ್ ಐತ್ರಿ ಇದ್ರಲ್ಲಿ ನೋಡ್ರಿ. ಈ ಬತ್ತೇರಿ ಐತಲ್ಲ ಸ್ಕ್ವೇರ್, ಅದು ಇಲ್ಲಿಂದ ಇಲ್ಲಿಗೆ ಸ್ಕ್ವೇರ್. ಅಂತಿಮವಾಗಿ ಸೆಪ್ಟೆಂಬರ್ 11, 1800ರಲ್ಲಿ ಕರ್ನಲ್ ವೆಲ್ಲೆಸ್ಲಿಯೊಂದಿಗೆ ಯುದ್ಧ ಮಾಡುವಾಗ ದೋಂಡಿಯಾವಾಗ್ ಸಾಯ್ತಾನೆ. ಈ ಬತ್ತೇರಿ ನಾನು ನೋಡ್ಕೊಂಡು ಈಗ ಕೆಳಗೆ ಇಳಿಬೇಕ್ರಿ. ಆ ಯುದ್ಧ ಎಲ್ಲಿ ನಡೀತು ಅನ್ನೋದನ್ನ ಮುಂದೆ ಇನ್ನೊಂದು ವಿಡಿಯೋದೊಳಗೆ ನಿಮ್ಗೆ ಹೇಳ್ತೀನಿ. ಇದು ಕೂಡ ಕೋಟೆ ಗೋಡೆ. ದೋಂಡಿಯಾವಾಗ್ ಕೂಡ ಅತ್ಯುತ್ತಮ ಸಂಘಟನೆಯ ಸಾಮರ್ಥ್ಯ ಹೊಂದಿದಂತಹ ಪ್ರತಿಭಾನ್ವಿತ ಸೇನಾ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಡಿದವರ ಹೆಸರನ್ನ ನಾವೇ ಯಾವಾಗೆಲ್ಲ ಹೇಳ್ತೇವಲ್ರಿ, ಅವಾಗ ದೋಂಡಿಯಾವಾಗ್ ಅನ್ನು ಕೂಡ ಮರಿಬಾರ್ದು. ಎಲ್ಲ ಕೋಟೆ ಗೋಡೆ ನೋಡ್ರಿ. ಇದು ಗೋಡೆ, ಇದು ಸೆಕೆಂಡ್ ಎಂಟ್ರೆನ್ಸ್. ಇದು ಹಂಗ ಹೋದ್ರೆ ನಮ್ಗೆ ಕಂಟಿನ್ಯೂ ಆಗಿ ಗೋಡೆ ಸಿಗತೈತಿ. ಇದು ದೇವಸ್ಥಾನಕ್ಕೆ ದಾರಿ. ಇಷ್ಟೊತ್ತು ನಾನೇನ್ ಹೇಳದ್ನಲ್ರಿ, ಇದು ಬರೀ ಟ್ರೈಲರ್ ಮಾತ್ರ. ಪಿಕ್ಚರ್ ಅಭಿ ಬಾಕಿ ಹೈ, ಕಮಿಂಗ್ ಸೂನ್. ಇಷ್ಟಾತ್ ನೋಡ್ರಿ ಇವತ್ತಿಂದ ನನ್ನ ಚನ್ನಗಿರಿ ಕೋಟೆಯ ಪ್ರವಾಸ. ಒಳ್ಳೆ ಇತಿಹಾಸ ಇರತಕ್ಕಂತಹದ್ದು ಕೋಟೆ ಇತ್ತು. ಬರೋ ಸಾರ್ವಜನಿಕರು ಇಲ್ಲಿ ಮಹತ್ವವನ್ನ ಅರಿತುಕೊಂಡು ಸ್ವಚ್ಛತೆಯನ್ನ ಕಾಪಾಡಬೇಕು. ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಅನ್ನ ಎಸೆಯುವಂಥದ್ದು, ಆಮೇಲೆ ಏನು ಕಪಲ್ಸ್ಗಳು ಬರ್ತೀರಿ ಸಭ್ಯತೆಯಿಂದ ವರ್ತನೆ ಮಾಡ್ಕೊಳ್ರಿ. ಇದು ಅಸಭ್ಯತೆಯಿಂದ ವರ್ತನೆ ಮಾಡುವಂತಹ ಜಾಗ ಇದಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಮೇಲೆ ದೇವಸ್ಥಾನ ಐತಿ, ಅದ್ಭುತವಾಗಿ ಐತಿ ಅಂತ. ಏನು ಟಫೆಸ್ಟ್ ಟ್ರೆಕ್ಕಿಂಗು ಇಲ್ಲ, ಏನೂ ಇಲ್ಲ. ಮೆಟ್ಲಿದಾವೆ, ದಾರಿ ಇದಾವೆ, ಈಸಿಯಾಗಿ ಬರ್ಬೋದು. ಥ್ಯಾಂಕ್ಸ್ ಟು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಯಾಕಂತಂದ್ರೆ ಈ ಕೋಟೆಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಯಾರ. ಅದು ಬಿಟ್ರೆ ಮತ್ತೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೇನ್ರಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ದೋಂಡಿಯಾವಾಗ್, ಜೈ ಚನ್ನಗಿರಿ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ. ಇಲ್ಲಿದೆಯಲ್ಲ ನೋಡಿ, ಕರಡಿ ಹೆಜ್ಜೆ ಅಂತೆ. ನಾಯಿ ಒಂದ್ಸಲ ಕಿರ್ತಿ ಹಿಡ್ಕೊಂಡ್ಬಿಡ್ತು ಕುತ್ತಿಗೆ. ಅಯ್ಯೋ, ಅದು ನಾನ್ ಬಿಡ್ಸಕ್ ಹೋದಿನ ಮತ್ ನಾನ್ ತಿಂತೀನಿ. ಹೌದು, ಇದು ಹಾವು ಹೋಗಿರತಕ್ಕ ದಾರಿ ಇದು. ಇವು ಎದ್ರ ಹೆಜ್ಜೆ? ಚಿರತೆ ಹೆಜ್ಜೆನ ಇವು. ಹೆಗ್ಲ ಮೇಲೆ ಟವಲ್ ಯಾಕೆ ಹಾಕೊಂಡ್ಬೇಕು ಅಂದ್ರೆ ಏನಾರ ಬಂದ್ ಪ್ರಾಣಿ ಇದು ಹಿಡಿಯೋದು ಇಲ್ಲಿಗೆ. ಈ ಹೊಂಡದಲ್ಲಿ ಏನೋ ಬಂಗಾರದ ತೇರನ್ನು ಇತ್ತಂತೆ, ಅದನ್ನ ಇದ್ರೊಳಗೆ